ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ತಾರತಮ್ಯ ಸಮರ ಜೋರಾಗ್ತಾ ಇದೆ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇವತ್ತು ರಾತ್ರಿ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳಲಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಇವತ್ತು ಸಂಜೆನೆ ತೆರಳುತ್ತಾ ಇದ್ದಾರೆ. ಪ್ರತಿಭಟನೆಗೆ ಬರುವಂತೆ ರಾಜ್ಯದ ಎಲ್ಲಾ ಸಂಸದರಿಗೂ ಕೂಡ ಮುಖ್ಯಮಂತ್ರಿಗಳು ಪತ್ರವನ್ನ ಬರೆದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು, ಮಂಡ್ಯ ಸಂಸದೆ ಸುಮಲತಾ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿ ಜೆಡಿಎಸ್ ಸಂಸದರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪತ್ರದ ಮೂಲಕ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಈಗ ಅವರೆಲ್ಲ ಬೆಂಬಲವನ್ನ ಕೊಡ್ತಾರಾ, ಕೊಡಲ್ವಾ? ಕಾಂಗ್ರೆಸ್ ಹೇಳ್ತಾ ಇರೋದು ಇದು ರಾಜ್ಯದ ಅನುದಾನದ ವಿಚಾರಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತ ಹೇಳಿ. ಆದರೆ ಅವರು ಹೇಳ್ತಾ ಇರೋದು ಇದರಲ್ಲಿ ರಾಜಕೀಯ ಇದೆ ಅಂತ ಹೇಳಿ. ಈ ಚರ್ಚೆ, ಈ ರಾಜಕೀಯ ಹೇಳಿಕೆಗಳು ಬಹಳ ಸಂಘರ್ಷಕ್ಕೆ ನಾಂದಿಯನ್ನು ಹಾಡುತ್ತೆ. ರಾಜ್ಯಕ್ಕೆ ಅನ್ಯಾಯವಾಗಿರುವಂತಹ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಧ್ವನಿಯನ್ನು ಎತ್ತಾ ಇದೆ. ಬಟ್ ಈಗ ಕೊಡ್ತಾ ಇರುವಂಥ ಸಂಖ್ಯೆ 1,87,000 ಕೋಟಿ ಇದೆಯಲ್ಲ, ಅದರಲ್ಲಿ ಕೊಟ್ಟಿರುವಂಥ ಅಂಕಿಅಂಶಗಳ ಬಗ್ಗೆನೇ ಹಲವು ಚರ್ಚೆಗಳು ಬರ್ತಾ ಇದೆ, ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ,1,30,000 ಕೋಟಿ ರೂಪಾಯಿಗಳಷ್ಟು ಇಲ್ಲಿ ಕಲೆಕ್ಷನ್ ಆಗುತ್ತೆ. ಮಹಾರಾಷ್ಟ್ರ ರಾಜ್ಯವನ್ನು ಬಿಟ್ಟರೆ ಕರ್ನಾಟಕ ನಂಬರ್ 2 ಇನ್ ದಿ ಕಂಟ್ರಿ. ₹100 ನಾವು ತೆರಿಗೆ ಕೊಡ್ತಾರೆ ಕರ್ನಾಟಕದಿಂದ. ₹100 ಹೋದ್ರೆ ನಮ್ಗೆ ವಾಪಸ್ ಬರೋದು 12ರಿಂದ 13 ರೂಪಾಯಿ ಬರ್ತದೆ. ಒಟ್ಟು ಕರ್ನಾಟಕದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ನಮಗೆ ಬರಬೇಕಾಗಿದ್ದದ್ದು ಬರಲಿಲ್ಲ. ಇಷ್ಟೊಂದು ದೊಡ್ಡ ಗಾತ್ರದ ಹಣ ನಮಗೆ ನಷ್ಟ ಆಯಿತು. ಬರಗಾಲ ಬಂದು 4 ತಿಂಗಳಾಯ್ತಾ ಬಂತು, ಇವತ್ತಿನವರೆಗೂ ಒಂದು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅಲ್ವಾ ಇದು ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಸೊ ಇದು 1,87,000 ಕೋಟಿಗೆ ಯಾವ ಇದರ ಮೇಲೆ ಬರ್ತಾ ಇದ್ದಾರೆ ನಷ್ಟ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಹಲವು ಚರ್ಚೆಗಳೇ ನಾಂದಿ ಹಾಡ್ತಾ ಇದೆ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಏನೆಲ್ಲ ಲೆಕ್ಕಾಚಾರಗಳು ಬರ್ತಾ ಇದೆ? ಈಗ ಪತ್ರಗಳನ್ನೇನೋ ಬರೆದಿದ್ದಾರೆ, ಬಟ್ ಬೆಂಬಲವನ್ನ ಕೊಡೋದು ಡೌಟ್ ನನಗೆ. JDSನವರು, BJPಯವರು ಹೋಗ್ಬಿಟ್ಟು ನಾವು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅನ್ನೋದು ಅದೆಲ್ಲವೂ ಕೂಡ ಸುಳ್ಳದು. ಬಟ್ ಮನವಿಯನ್ನೇನೋ ಸಲ್ಲಿಸಿದ್ದಾರೆ ಬನ್ನಿ ಅಂತ ಹೇಳಿ. ಬಟ್ ಈಗ ರಾಜಕೀಯವಾಗಿ ಚರ್ಚೆಗಳಿಗೆ ಹೇಗೆ ನಾಂದಿ ಹಾಡ್ತಾ ಇದ್ದಿದ್ದು ದೆಹಲಿಯ ಮಟ್ಟದಲ್ಲಿ ಶಬೀರ್? ಅರುಣ್, ಕಾಂಗ್ರೆಸ್ನ ಈ ಪ್ರಯತ್ನ ನೋಡಿದ್ರೆ ಒಂದಂತೂ ಸ್ಪಷ್ಟ, ಇದು ಕೇವಲ ಒಂದು ಪಕ್ಷದ ಹೋರಾಟ ಅಲ್ಲ. ಪಕ್ಷಾತೀತವಾಗಿ ನಾವು ಕರ್ನಾಟಕದ ಪರವಾಗಿ ಹೋರಾಟವನ್ನ ಮಾಡ್ತಿದೀವಿ ಅನ್ನುವಂಥದ್ದನ್ನ ತೋರಿಸಲಿಕ್ಕೆ ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. JDS ಸೇರಿದಂತೆ ಬಿಜೆಪಿಯ ಸಂಸದರಿಗೆ, ಪ್ರಮುಖ ನಾಯಕರಿಗೆ ಎಲ್ಲರಿಗೂ ಕೂಡ ಪತ್ರವನ್ನ ಬರೆಯುವ ಮೂಲಕ ಕೇಂದ್ರದಿಂದ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತಿದೀವಿ. ನಾವು ಅಂದ್ರೆ ಕಾಂಗ್ರೆಸ್ ಅಲ್ಲ, ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಈ ಹೋರಾಟಕ್ಕೆ ಕರ್ನಾಟಕದ ಪ್ರತಿನಿಧಿಗಳಾಗಿ ನೀವು ಬೆಂಬಲವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಕೇಳ್ಕೊಂಡಿರುವಂತದ್ದು. ಅಂದ್ರೆ ಈ ಮೂಲಕ ಇದೊಂದು ಪಕ್ಷಾತೀತವಾಗಿ ಹೋರಾಟವಾಗಿ ರೂಪಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಅಫ್ಕೋರ್ಸ್ ಈ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿ ಅಥವಾ JDSನ ಸಂಸದರಾಗ್ಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳಾಗಿ ಭಾಗಿಯಾಗೋದಿಲ್ಲ. ಮುಂದಿನ ಹಂತದಲ್ಲಿ ಇದು 2ನೇ ಹಂತದ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ನ ನಾಯಕರು ಮುಂದಿನ ದಿನಗಳಲ್ಲಿ ಆರೋಪವನ್ನು ಕೂಡ ಮಾಡ್ತಾರೆ. ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾದಂತ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ನಾಯಕರಿಗೂ ಕೂಡ, ಬಿಜೆಪಿಯ ಮತ್ತೆ JDSನ ನಾಯಕರಿಗೂ ಕೂಡ ನಾವು ಆಹ್ವಾನವನ್ನ ಮಾಡಿದ್ವಿ. ಆದ್ರೆ ಅವ್ರು ಯಾರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಲ್ಲ. ಅವರಿಗೆ ರಾಜ್ಯದ ಅಭಿವೃದ್ಧಿ ಅಥವಾ ರಾಜ್ಯದ ಯೋಗಕ್ಷೇಮಕ್ಕಿಂತ ಮುಖ್ಯವಾಗಿ ಪಕ್ಷ ಆಗಿರುವಂತದ್ದು. ಹೀಗಾಗಿ ಅವರು ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿಯಾದಂತಹ ರಾಜಕೀಯ ಚರ್ಚೆಗೆ ಒಂದು ಕಾರಣ ಆಗುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷಗಳು ಅಥವಾ ಬಿಜೆಪಿ JDS ನಮ್ಮನ್ನ ಕರೀಲಿಲ್ಲ ಅನ್ನುವಂತ ಆರೋಪವನ್ನು ಮಾಡಬಾರ್ದಲ್ವಾ? ಅದಕ್ಕೋಸ್ಕರ ಅವರನ್ನು ಆಹ್ವಾನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋ ಮೂಲಕ ಒಂದು ರೀತಿ ಮುಜುಗರವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಕೂಡ ಈಗ ಕರ್ನಾಟಕ ಮಾಡ್ತಾ ಇರುವಂತದ್ದು. ಒಂದು ಕಡೆಗೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಮಾಡುವಂತದ್ದು, ಮತ್ತೊಂದು ಕಡೆಗೆ ಎಲ್ಲ ಬಿಜೆಪಿಯ ಸಂಸದರು ಮತ್ತೆ ಪ್ರಮುಖ ನಾಯಕರು, JDS ನಾಯಕರಿಗೆ ಪತ್ರ ಬರೆಯುವ ಮೂಲಕ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗದೇ ಇದ್ರೆ ಅವರನ್ನು ಕೂಡ ಮುಜುಗರಕ್ಕೀಡು ಮಾಡುವಂತ ಪ್ರಯತ್ನದ ಭಾಗವಾಗಿ ಕೂಡ ಈ ಒಂದು ತಂತ್ರಗಾರಿಕೆಯನ್ನ ಮಾಡಲಾಗಿರುವಂತದ್ದು. ಒಟ್ಟಿನಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡೋ ಮೂಲಕ ಏನು ಕೇಂದ್ರ ಸರ್ಕಾರಕ್ಕೆ ಅಥವಾ ಬಿಜೆಪಿಗೆ ಒಂದ್ ರೀತಿ ಮುಜುಗರವನ್ನ ಮಾಡೋದ್ರ ಜೊತೆಗೆ ಅವರಿಂದ ನಮ್ಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನು ತೋರ್ಪಡಿಸುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಅರುಣ್,
ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಬಿಜೆಪಿ ತಿರುಗಿ ಬೀದಿದೆ, ಅದಕ್ಕೆ ಕೌಂಟರ್ ಅನ್ನು ಕೊಡ್ತಾ ಇದೆ ಬಿಜೆಪಿ.